ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಈ ದಿನ ರಾತ್ರಿ ಇರಬಹುದು, ಇಲ್ಲಿಂದ 3 ದಿನ ರಾತ್ರಿಗಳಲ್ಲಿ ನಿಮ್ಮ ವಿಚಾರವಾಗಿ ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಅವನು ಅಥವಾ ಅವಳಾಗಿರಬಹುದು, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ನೈಟ್ ಹೊತ್ತು, ರಾತ್ರಿ ಹೊತ್ತು, ಹಗಲು ಹೊತ್ತು ಅವ್ರಿಗೆ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಅಂತ ಒಂದಷ್ಟು ಜನ ಇರ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ಸ್ಗಳಿರುತ್ತೆ. ಅವರ ಪಾರ್ಟ್ನರ್ಸ್ ಇರಬಹುದು, ಅವರ ಫ್ಯಾಮಿಲಿ ಪರ್ಸನ್ಸ್ಗಳಿರ್ಬೋದು, ಫ್ರೆಂಡ್ಸ್ ಇರಬಹುದು, ಅವರನ್ನು ಮೈಂಡ್ ಡೈವರ್ಟ್ ಮಾಡ್ತಾರೆ. ಹೌದು, ಓಕೆ. ಆದರೆ ರಾತ್ರಿ ಹೊತ್ತು ಅವರು ಒಂದಷ್ಟು ಏಕಾಂತದಲ್ಲಿದ್ದಾಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನ ಮಾತೇನಾಗಿರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಈ ಸಿಚುವೇಶನಲ್ಲಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ರೀಸೆಂಟ್ ಬ್ರೇಕಪ್ ಆಗಿರಬಹುದು, ನಿಮ್ಮ ಪರ್ಸನ್ ವಿಚಾರ ನಿಮಗೇನು ಗೊತ್ತಾಗ್ತಾನೆ ಇಲ್ಲ ಇರಬಹುದು, ಅವರ ನಡವಳಿಕೆಯಲ್ಲಿ ನಿಮಗೆ ಯಾವುದೇ ತರಹ ಕ್ಲಾರಿಟಿ ಸಿಗದ ಹಾಗಿರಬಹುದು, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಅನ್ನೋದು ಕ್ಲಾರಿಟಿನೇ ಇಲ್ಲ ಇರಬಹುದು ನಿಮಗೆ. ಅಂಥವ್ರಿಗೆ ಈ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಅಂಥವರು ಈ ರೀಡಿಂಗ್ನ ಕ್ಲೈಮ್ ಮಾಡ್ಕೊಳ್ಬಹುದು ಅಂತ ಹೇಳ್ಬೋದು. ಯಾರೆಲ್ಲ ಈ ಸಿಚುವೇಶನಲ್ಲಿ ಇದ್ದೀರಿ, ಅವ್ರಿಗೆ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಪೇಷನ್ಸ್ ಅಂತ ಬರ್ತಾ ಇದೆ, ತುಂಬ ತಾಳ್ಮೆಯಿಂದ ಇದ್ದಾರೆ. ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ, ಟ್ರಾವೆಲಿಂಗ್ ಬರ್ತಾ ಇದೆ, ಓಕೆ. ನಿಮ್ಮ ಪರ್ಸನ್ನು ತುಂಬಾ ತಾಳ್ಮೆಯಿಂದ ಇದ್ದಾರೆ ಈ ಪ್ರೀತಿ ವಿಚಾರದಲ್ಲಿ ಮತ್ತು ಈ ಸಂಬಂಧದ ವಿಚಾರದಲ್ಲಿ ಅಂತ ಹೇಳಬಹುದು. ತುಂಬಾ ತಾಳ್ಮೆಯಿಂದ ಇದ್ದಾರೆ. ನೀವೆಷ್ಟೇ ಅವ್ರನ್ನ ಮಾತಾಡೋದಕ್ಕೆ ಟ್ರೈ ಮಾಡೋದು ಇರಬಹುದು, ನೀವೆಷ್ಟೇ ಮೇಲ್ಬಿದ್ದು ಕಾಲ್ ಮಾಡೋದಾಗಿರಬಹುದು. ಈ ಹಿಂದೆ ನಿಮ್ಮ ಪರ್ಸನ್ನೇ ನಿಮಗೆ ದಿನಕ್ಕೆ 100 ಸಲ ಕಾಲ್ ಮಾಡ್ತಾ ಇದ್ದಂಥ ವ್ಯಕ್ತಿ ಈ ವಿಚಾರದಲ್ಲಿ, ಈ ಸಂಬಂಧದ ವಿಚಾರದಲ್ಲಿ ಯಾವುದೋ ಒಂದು ಪುಟ್ಟ ಮುನಿಸಿಂದ ನಿಮ್ಮನ್ನು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ತಂದುಬಿಟ್ಟಿದ್ದಾರೆ. ಬೇಡ ನನಗೆ ಇವರು, ಈ ವಿಚಾರನೇ ನನಗೆ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ಅವರಾಗಿದ್ದಾರೆ ಅಂತ ಹೇಳಬಹುದು. ಸೊ ಇನ್ನೊಂದಷ್ಟು ಈ ವಿಚಾರನೇ ನನಗೆ ಬೇಡ ಅಂತ ಆಗಿರ್ಬೋದು, ಒಂದಷ್ಟು ತಾಳ್ಮೆಯಿಂದ ವೆಯ್ಟ್ ಮಾಡ್ತಾನೂ ಇದ್ದಾರೆ ಅಂತಲೂ ಈ ರೀಡಿಂಗ್ ಹೇಳುತ್ತೆ. ಟ್ರಾನ್ಸ್ಫಾರ್ಮೇಷನ್, ಇತ್ತೀಚೆಗೆ ಈ ಹಿಂದೆ ಅವರು ನಿಮಗೆ ಎಷ್ಟೇ ಹರ್ಟ್ ಮಾಡಿರಬಹುದು, ಈ ಪ್ರೀತಿ ವಿಚಾರದಲ್ಲಿ, ಈ ಸಂಬಂಧದ ವಿಚಾರದಲ್ಲಿ ಎಷ್ಟೇ ನಿಮಗೆ ಹರ್ಟ್ ಮಾಡಿರಬಹುದು. ಒಂದಷ್ಟು ನೀವು ನಂಬುವ ದೈವದಿಂದ ಮತ್ತು ನೀವು ಮಾಡಿರುವ ಮೆಡಿಟೇಷನ್ನಿಂದ, ನೀವು ಮಾಡಿರುವ ಸಂಕಲ್ಪಗಳಿಂದ ನೀವು ತುಂಬಾ ಯೂನಿವರ್ಸ್ಗೆ ಮೆಸೇಜ್ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ನನ್ನ ಪರ್ಸನ್ ಈ ರೀತಿ ಆಗಬೇಕು, ನನ್ನ ಪರ್ಸನ್ ನನ್ನ ಹತ್ರ ಬರಬೇಕು, ಈ ರೀತಿ ತುಂಬಾ ಅಫರ್ಮೇಷನ್ಸ್ಗಳನ್ನ ನೀವು ಯೂನಿವರ್ಸಿಗೆ ಕಳಿಸಿದ್ದೀರಾ ಅಂತ ಹೇಳ್ಬೋದು. ಅದರಿಂದ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಅವ್ರಿಗೆ. ನೋಡಿ, ಈ ಸಿಂಬಲ್ಲ ಇದೆಯಲ್ಲ, ಭಗವಂತಂದು ದಯೆ ಇದೆ ಅವ್ರಿಗೆ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಇಷ್ಟೊತ್ತಿಗಾಗಲೇ ಅವರು ಮರಿಬೇಕಾಗಿತ್ತು ನಿಮ್ಮನ್ನು. ಇಲ್ಲಿ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಭಗವಂತಂದು ಒಂದಷ್ಟು ದಯೆ ಇದೆ ಅಂತ ತೋರಿಸ್ತಾ ಇದೆ. ನೀವು ಅಫರ್ಮೇಷನ್ಸ್ಗಳನ್ನ ಯಾರ್ಯಾರು ಮಾಡಿರ್ತೀರಿ ಅವ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತ ಹೇಳಬಹುದು. ಟ್ರಾವೆಲಿಂಗ್ ಅಂದರೆ ನಿಮ್ಮ ಪರ್ಸನ್ ಏನಾಗ್ತಿದೆ, ನೀವು ಏನಾಗಿದ್ದೀರಿ, ಒಂದು ಜಾಗದಲ್ಲಿ ನಿಂತು ಬಿಟ್ಟಿದ್ದೀರಿ. ಬರೀ ಈ ಪ್ರೀತಿ ವಿಚಾರವಾಗಿ, ಈ ಸಂಬಂಧದ ವಿಚಾರವಾಗಿ ಕೊರಗ್ತಾ ಇದ್ದೀರಿ. ಬಟ್ ನಿಮ್ಮ ಪರ್ಸನ್ಗೆ ಆ ಥರ ಅಲ್ಲ. ಟ್ರಾವೆಲಿಂಗಲ್ಲಿರ್ತಾರೆ, ಒಂದಷ್ಟು ಓಡಾಟಗಳಿರುತ್ತೆ. ಅದರಿಂದ ಈ ವಿಚಾರಗಳು ಏನಾಗುತ್ತೆ, ಒಂದಷ್ಟು ಮರೆಮಾಚಿಬಿಡುತ್ತೆ ಅವ್ರಿಗೆ, ಮನಸ್ಸಿಗೆ ಹೋಗಲ್ಲ. ಈ ವಿಚಾರನ ಮರೆಯೋದಕ್ಕೆ ಒಂದು ಒಳ್ಳೆ ದಾರಿ ಇದೆ ಅಂತ ಹೇಳ್ಬೋದು ಅವ್ರಿಗೆ. ನಿಮ್ಮ ಪರ್ಸನ್ ತುಂಬ ಇನ್ನೋಸೆನ್ಸ್ ಅಂತಲೇ ಅನ್ಬೋದು. ಅವ್ರಿಗೆ ತುಂಬ ಸಾಕಷ್ಟು ವಿಚಾರದಲ್ಲಿ ಹರ್ಟ್ ಆಗಿದೆ ಅಂತ ಹೇಳ್ಬಹುದು. ಅವರು ನೈಟ್ ಹೊತ್ತು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಹಗಲು ಹೊತ್ತು ಯಾಕೆ ಯೋಚನೆ ಮಾಡಲ್ಲ ಅಂತ ಹೇಳಿದ್ರೆ, ಟ್ರಾವೆಲಿಂಗಲ್ಲಿರ್ತಾರೆ, ಒಂದಷ್ಟು ಜರ್ನಿಗಳಿರುತ್ತೆ, ಒಂದಷ್ಟು ಫ್ರೆಂಡ್ಸ್ಗಳು ಒಟ್ಟಿಗೆ ಸೇರ್ತಾರೆ. ಸೊ ಹಾಗಾಗಿ ಯೋಚನೆ ಮಾಡಲ್ಲ. ನೈಟ್ ಹೊತ್ತು ಅವರಿಗೆ ನಿಮ್ಮ ನೆನಪು ಕಾಡ್ತಾ ಇದೆ. ಯಾಕೆ ಹೀಗಾಯಿತು, ಏನಾಯಿತು ನಮ್ಮ ಜೀವನದಲ್ಲಿ ಅನ್ನೋದು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೋಸೆನ್ಸ್ ಬಂದಿದೆ. ಇನ್ನೋಸೆನ್ಸ್ ಆ್ಯಕ್ಚುಲಾಗಿ ತುಂಬಾ ಇತ್ತೀಚೆಗಂತೂ ತುಂಬಾ ಇನ್ನೋಸೆನ್ಸ್ ಆಗೂ ಇದ್ದಾರೆ. ನೀವು ಈ ವಿಚಾರದಲ್ಲಿ ತುಂಬ ಧೈರ್ಯಶಾಲಿಗಳು. ನೀವು ಎಲ್ಲ ವಿಚಾರದಲ್ಲೂ ಧೈರ್ಯವಾಗಿ ಓಡಾಡ್ತೀರಿ, ಎಲ್ಲ ಮಾಡ್ತೀರಿ. ಈ ವಿಚಾರ ಅಂತ ಬಂದಾಗ ತುಂಬ ಮನಸ್ಸು ಹೊಡೆದ ಹಾಗೆ ಫೀಲ್ ಆಗಿದೆ. ಒಂದಷ್ಟು ನಿಮ್ಮನ್ನು
ತಾಳ್ಮೆ ರೂಪಕ್ಕೆ ತಂದುಬಿಟ್ಟಿದೆ ಅಂತ ಹೇಳ್ಬೋದು. ಒಂದಷ್ಟು ನಿಮ್ಮ ಪರ್ಸನ್ ಕೂಡ ಅಷ್ಟೇ, ಒಂದು ಚಿಕ್ಕ ವಿಚಾರಕ್ಕೂ ಅವರು ತುಂಬ ನಾಚಿಕೆ ಸ್ವಭಾವದವರಾಗಿರ್ಬೋದು, ಅಥವಾ ನೀವಾಗಿರಬಹುದು. ನಿಮ್ಮ ಇನ್ನೋಸೆನ್ಸ್ನ ಬೇರೆಯವರು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥ ಸಾಧ್ಯತೆಯೂ ಜಾಸ್ತಿ ಇದೆ ಅಂತ ಹೇಳಬಹುದು. ನಿಮ್ಮಿಂದ ಆಗಿರ್ಬೋದು, ಸಾಕಷ್ಟು ಥರ್ಡ್ ಪಾರ್ಟಿ ಅಥವಾ ಬೇರೆಯವರಿಂದನೂ ಆಗಿರ್ಬೋದು, ಅವ್ರಿಗೆ ತುಂಬ ಗಿಲ್ಟ್ ಆಗಿದೆ. ನಿಮ್ಮ ಮಾತುಗಳಿಂದ, ಚುಚ್ಚು ಮಾತುಗಳಿಂದ ಅವ್ರಿಗೆ ಗಿಲ್ಟ್ ಆಗಿದೆ. ಈ ಹಿಂದೆ ಅವರ ವಿಚಾರ, ಅವರ ಸತ್ಯಗಳು, ಕೆಲವೊಂದು ಸತ್ಯಗಳು ನಿಮಗೆ ಗೊತ್ತಾಗಿರಬಹುದು. ಅದರಿಂದ ನೀವು ಅವರನ್ನು ಕಾಡೋದಾಗಿರಬಹುದು, ಅದೇ ವಿಚಾರವಾಗಿ ಮಾತಾಡೋದಾಗಿರಬಹುದು. ತುಂಬ ಮಾನಸಿಕವಾಗಿ ನೀವು ಕೂಡ ಪದೇ ಪದೇ ಫೋನ್ ಮಾಡಿ, ಮೆಸೇಜ್ಗಳನ್ನ ಹಾಕಿ, ಅವ್ರಿಗೆ ಹೇಗಾಗಿದೆ ಅಂದರೆ ಒಂದು ಗಿಲ್ಟ್ ಫೀಲ್ ಆಗೋ ಥರ ಮಾಡಿಟ್ಬಿಟ್ಟಿದ್ದೀರಿ. ಅಂದರೆ ನಿಮ್ಮ ಹತ್ರ ಅವರು ಉತ್ತರ ಕೊಡೋದಕ್ಕೆ ಆಗಲ್ಲ. ಬಂದರೆ ಅದೇ ಪ್ರಶ್ನೆ, ಅದೇ ಉತ್ತರಗಳು, ಅದೇ ಪ್ರಶ್ನೆಗಳು, ಈ ಥರ ಆಗೋಗ್ಬಿಟ್ಟಿದೆ ನಿಮ್ಮ ಪರ್ಸನ್ ವಿಚಾರದಲ್ಲಿ ಅಂತ ಹೇಳಬಹುದು. ಸ್ಟ್ರೆಸ್ ಅವ್ರಿಗಿದೆ ಈ ಸಂಬಂಧದಲ್ಲಿ. ಈ ಸಂಬಂಧ ವಿಚಾರವಾಗಿ ವಿಪರೀತ ಸ್ಟ್ರೆಸ್ ಇದೆ ಅವ್ರಿಗೆ. ಬಂದರೆ ರೀಕನೆಕ್ಟ್ ಆದ್ರೂ ಇದನ್ನು ಹೇಗೆ ತೊಗೊಂಡೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ನೀವು ಅಂದ್ಕೊಳ್ಬೋದು ಅವ್ರು ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ. ನೋಡಿ, ಈಗಾಗಲೇ ಹೇಳಿದಾಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಕಂಡ ಹಾಗೆ ಅವರು ಆಗ ಯೋಚನೆ ಮಾಡದೆ ಇರಬಹುದು. ಬಟ್ ಆದರೆ ಈಗ ನೀವು ಒಂದಷ್ಟು ಅಫರ್ಮೇಷನ್ಸ್ಗಳು ಮಾಡಿರ್ತೀರ, ಎಷ್ಟೋ ತಿಂಗಳುಗಳಿಂದ ಇರಬಹುದು, ಏನೇ ಇರಬಹುದು. ಸೊ ಅದೆಲ್ಲ ಏನಾಗ್ತಾ ಇದೆ, ಅವ್ರಿಗೆ ನಿಮ್ಮ ನೆನಪು ಕಾಡೋದಕ್ಕೆ ಶುರುವಾಗಿದೆ. ಆದರೂ ತಾಳ್ಮೆಯಿಂದ ವರ್ತಿಸ್ತಾ ಇದ್ದಾರೆ ಅವರು. ಓಕೆ, ಅವರು ಏನು ಹೇಳೋದಕ್ಕೆ, ಅವರ ಮನಸ್ಸಿನ ಮಾತು ಏನಾಗಿದೆ ಅಂತ ಹೇಳಿದ್ರೆ, ವಾಟ್ ಇಸ್ ದ ಟ್ರೂತ್, ನಿಜ ಏನು, ಸತ್ಯ ಏನು ಅಂತ ಅವ್ರಿಗೂ ಅರಿವಾಗ್ತಾ ಇಲ್ಲ. ಸತ್ಯ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ವಾಟ್ ಇಸ್ ದ ಟ್ರೂತ್ ನಿಮಗೆ ಕೇಳ್ತಾ ಇದ್ದಾರೆ, ಏನು ಸತ್ಯ ಏನಿದೆ ಅಂತ. ಸೊ ಐ ಆಮ್ ಬ್ಲಾಕ್ಡ್. ನಾನು ಈಗಾಗಲೇ ಹೇಳಿದೆ ನೋಡಿ, ಇಲ್ಲಿ ಅವರು ಗಿಲ್ಟ್, ಅವ್ರು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ. ಈ ಸಂಬಂಧ ಮತ್ತೆ ಸರಿ ಹೋದರೆ, ಸರಿ ಪಡಿಸ್ಕೊಂಡ್ರೆ ಮತ್ತಿದನ್ನು ಹೇಗೆ ತೊಗೊಂಡೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಐ ಆಮ್ ಬ್ಲಾಕ್ಡ್ ಅಂತ ಹೇಳ್ತಾ ಇದ್ದಾರೆ. ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು. ನಾನು ಅಪೇಕ್ಷೆ ಪಡೋದೇನು ಅಂತ ಹೇಳಿದ್ರೆ, ನನ್ನ ಮನಸ್ಪೂರ್ವಕವಾಗಿ ಹಾನೆಸ್ಟಾಗಿ ನಿನ್ನ ಜೊತೆಗಿರಬೇಕು ಅಂತ ಹೇಳಿ. ಅವ್ರ ಮನಸ್ಸಿನ ಮಾತಾಗಿದೆ. ನನ್ನ ಅಭಿಪ್ರಾಯನೇ, ನನ್ನ ಅನಿಸಿಕೆ ಏನಂದರೆ, ನಾನು ನಿನ್ನ ಹತ್ರ ಆನೆಸ್ಟಿ ಆಗಿರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಬಹುದು. ಸೊ ನಿಮ್ಮ ಪರ್ಸನ್ಗೆ ನಿಮ್ಮ ನೆನಪು ತುಂಬಾ ಇದೆ. ಬಟ್ ಆದರೆ ಅವರು ಒಂದಷ್ಟು ಗೊಂದಲವಾಗಿದ್ದಾರೆ ಅಂತ ಹೇಳಬಹುದು. ನಿಮ್ಮ ಪರ್ಸನ್ ಒಂದಷ್ಟು ಗೊಂದಲವಾಗಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಅನ್ನಿಸ್ಬೋದು, ನನ್ನ ಪರ್ಸನ್ ನನ್ನ ಬಗ್ಗೆ ಯೋಚನೆ ಮಾಡದೇ ಬಿಟ್ಬಿಟ್ರಾ, ಏನಾಗಿದೆ ಇಲ್ಲಿ ಏನು ಅಂತ. ನೋಡಿ, ಏಸ್ ಆಫ್ ಸ್ವಾರ್ಡ್ಸ್ ಇದೆ. ಸ್ವಾರ್ಡ್ಸ್ ಬಂದಾಗ ಏನಾಗುತ್ತೆ ಅಂದರೆ, ನಿಮ್ಮ ಮೇಲೆ ಅವರಿಗೆ ಇತ್ತೀಚೆಗೆ ಮತ್ತೆ ನಿಮ್ಮ ಪ್ರೀತಿಯಲ್ಲಿ ಅವರು ಬರಬೇಕು ಅನ್ನೋದು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಆದರೆ ಕೆಲವೊಂದು ಮಾತುಗಳು, ಅವರ ಮನಸ್ಸಿನ ಮಾತಿಂದ ಅವ್ರಿಗೆ ಒಂದಷ್ಟು ತಡಿತಾ ಇದೆ ಅಂತ ಹೇಳಬಹುದು. ಸೊ ಈಗ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಅವರು ನಿಮ್ಮನ್ನು ಮಾತಾಡೋದಕ್ಕೆ ಪಡ್ತಾ ಇದ್ದಾರೆ. ಇದೇನಾದರೂ ಮತ್ತೆ ಇದು ಕಂಟಿನ್ಯೂ ಆಗುತ್ತಾ ಹಾಗೆ ಹೀಗೆ ಅಂತ ಹೇಳ್ಕೊಂಡ್ರೆ, ನೀವು ಮುಂಚೆ ಥರ ಇರುವಂತಹ ವ್ಯಕ್ತಿನ ನೀವು ನೋಡೋದಕ್ಕಾಗಲ್ಲ. ಅವ್ರು ಮತ್ತೆ ಬರ್ತಾರೆ, ಹೊಸ ರೀತಿಯಲ್ಲಿ ಅವರು ನಿಮ್ಮನ್ನು ಕಾಣಿಸ್ಕೊಳ್ತಾರೆ ಅಂತ ಹೇಳಬಹುದು. ನೀವು ಕೂಡ ಹಳೆ ವಿಚಾರಗಳನ್ನ ಕೆದಕದಲೆ ಅವರ ಜೊತೆಗೆ ಇದ್ದರೆ, ಇದೊಂದು ಒಳ್ಳೆ ಸಂಬಂಧ ಆಗಿ ಪರಿವರ್ತನೆ ಆಗಬಹುದು ಅಂತ ಹೇಳ್ತಾ ಇದೆ. ಆದರೆ ನಿಮಗೆ ಒಂದಷ್ಟು ತಾಳ್ಮೆಗಳೇ ಇಲ್ಲ ಅಂತ ತೋರಿಸ್ತಾ ಇದೆ. ಅವರು ಮಾತಾಡೋದಕ್ಕೆ ನೀವು ಬಿಡೋದಿಲ್ಲ. ಅವ್ರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಫುಲ್ ಬ್ಲಾಕ್ ಆಗಿದ್ದಾರೆ. ಅವರಿಗೆ ನಿಮ್ಮ ನೆನಪು ಕಾಡ್ತಾ ಇದೆ. ಸೊ ನೀವಿಷ್ಟು ದಿನ ಅವರ ಫ್ರೆಂಡ್ಸ್ಗಳಿಂದ ಇರಬಹುದು, ಅಥವಾ ಒಂದಷ್ಟು ಮೆಸೇಜ್ಗಳಿಂದ ಇರಬಹುದು, ಒಂದಷ್ಟು ಮಾತುಗಳಿಂದ ಇರ್ಬೋದು, ಅವ್ರನ್ನ ಇರಿಟೇಟ್ ಮಾಡೋ ರೀತಿ ಮಾಡಿದಿರಿ. ಸೊ ಅವರಿಗೆ ನೀವು ಮಾತಾಡಿಸ್ಲೇಬೇಕು ಅನ್ನೋದಾದರೆ, ನೀವು ಆಲ್ರೆಡಿ ಈ ಥರ ತಾಳ್ಮೆಯಿಂದ ಅಫರ್ಮೇಷನ್ಸ್ಗಳು ಆ ಥರದ್ದೆಲ್ಲ ಮಾಡಿದಿರಿ, ದೇವ್ರ ಹತ್ರ ಬೇಡ್ಕೊಂಡಿದ್ದೀರಿ, ಎಲ್ಲ ಆಗಿದೆ. ಬಟ್ ಆದರೆ ಇಲ್ಲಿ ಏನು ತೋರಿಸ್ತಾ ಇದೆ, ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ತೋರಿಸ್ತಾ ಇದೆ. ಬೇರೆ ದಾರಿನ ನೀವು ಹುಡುಕಬೇಕಾಗತ್ತೆ. ಓಕೆ,
ನೀವು ಬೇರೆ ದಾರಿನ ಹುಡುಕಿದಾಗ ಏನಾಗುತ್ತೆ, ಅವರು ನಿಮಗೆ ಸಿಗೋದಕ್ಕೆ ಪರಿಪೂರ್ಣವಾಗಿ ಅವರು ನಿಮ್ಮನ್ನು ಸಿಗ್ತಾರೆ ಅಂತ ಹೇಳಬಹುದು. ಅಂದರೆ ಯಾವ ರೀತಿ ಅಂತ ಕೇಳೋದಾದರೆ, ಈಗ ನೀವೇನು ಅಫರ್ಮೇಷನ್ಸ್ಗಳು ಮಾಡ್ತಿದ್ದೀರಿ, ಭಗವಂತನ ಹತ್ರ ಬೇಡ್ಕೊಂಡಿದ್ದೀರಿ, ಆ ಎನರ್ಜಿನ ಪಾಸ್ ಮಾಡಿದಿರಿ ಅಲ್ವಾ, ಅದೇ ದಾರಿಗೆ ಹೋಗಿ ಅಂತ ನಾನು ಹೇಳಬಹುದು. ದಯವಿಟ್ಟು ಅವ್ರನ್ನ ಪದೇ ಪದೇ ಕಾಲ್ ಮಾಡೋದಾಗಿರ್ಬೋದು, ಪದೇ ಪದೇ ಮೆಸೇಜ್ಗಳಾಗಿರಬಹುದು, ಈ ರೀತಿ ಯಾವುದು ಮಾಡಬೇಡಿ. ಸೊ ಈ ರೀತಿ ಮಾಡೋದ್ರಿಂದ ನೀವು ಅವ್ರಿಗೆ ತುಂಬ ಇರಿಟೇಟ್ ಆಗೋದಕ್ಕೆ ಶುರು ಆಗಿದೆ. ಆಲ್ರೆಡಿ ಅವರು ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಆಗಿದ್ದಾರೆ. ದಯವಿಟ್ಟು ಅವರಿಗೆ ಸ್ಟ್ರೆಸ್ ಕೊಡೋ ಪ್ರಯತ್ನ ಮಾಡಬೇಡಿ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರಿಗೆ ನಿಮ್ಮೊಬ್ಬರದೇ ಸ್ಟ್ರೆಸ್ ಅಲ್ಲ, ಕೆಲವೊಂದು ವೈಯಕ್ತಿಕ ವ್ಯವಹಾರದ ವಿಚಾರವಾಗೂ ಸ್ಟ್ರೆಸ್ ಇರಬಹುದು. ಬಟ್ ಆದರೆ ನಿಮ್ಮ ಹತ್ರ ಮತ್ತೆ ಬರ್ತಾರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ತುಂಬಾ ಹತ್ತಿರದಲ್ಲಿದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.